ಯಾವ ಸಂಬಂಧನೂ ಇಲ್ದಿರೋ ಕೇಸಲ್ಲಿ ನಮ್ ರಾಹುಲ್ನ ಸಿಕ್ಸ್ ಹಾಕಿದ್ದಾಳೆ. ನಮ್ ಪ್ಲಾನ್ನ ನಮ್ ಕಷ್ಟನ ಇಷ್ಟು ಸಿಂಪಲ್ ಆಗಿ ಶ್ಯಾಮ್ಲಾ ಹೆಸರು ಹೇಳಿ ಹೇಗ್ ಡೈವರ್ಟ್ ಮಾಡಿದ್ರಿ ಅಂಕಲ್? ನನಗ್ ನಿಜ ಹೇಳೋ ಚಾನ್ಸ್ ಕೂಡ ಇಲ್ದಿರೋ ಹಾಗೆ ಮಾಡ್ಬಿಟ್ರಿ. ಓ ಶ್ಯಾಮಲಾ ಶ್ಯಾಮಲಾ ಶ್ಯಾಮಲಾ, ಇವತ್ತು ಅವಳನ್ನ ಜೀವಂತವಾಗಿ ಬಿಡಲ್ಲ. ನನ್ನ ಕೈಯಿಂದ ಅವಳಿಗೆ ಸಾವು ಬರೋದು ಇವತ್ತು ಖಂಡಿತ. ವಾಗ್ದೇವಿ, ಆವೇಶ ಪಡ್ಬೇಡ, ಸ್ವಲ್ಪ ಪ್ರಶಾಂತವಾಗಿ ಯೋಚನೆ ಮಾಡು. ರಾಹುಲ್ನ ಬಿಡಿಸ್ಕೊಂಡು ಮನೆಗೆ ಕರ್ಕೊಬರೋ ಜವಾಬ್ದಾರಿ ನಂದು. ತೇಜ, ನೀನು ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನಾಳೆ ನನ್ನ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಗೋದ್ರ ಒಳಗೆ ರಾಹುಲ್ ನನ್ನ ಕಣ್ಣು ಮುಂದೆ ಇರಬೇಕು. ಅವನು ಬರ್ಲಿಲ್ಲ ಅಂತ ಯಾವ್ಯಾವ್ದೋ ಕುಂಟ ನೆಪಗಳನ್ನ ಹೇಳ್ಕೊಂಡು ಅವನು ಬರ್ಲಿಲ್ಲ ಅನ್ನೋದಕ್ಕೆ ಕಾರಣ ಹೇಳಿದ್ದೆ ಆದ್ರೆ ನಾನ್ ಸುಮ್ಮನೆ ಇರೋದಿಲ್ಲ. ಸುಳ್ಳು ನೆಪ ಹೇಳೋಕೆ ಪ್ರಯತ್ನ ಕೂಡ ಮಾಡ್ಕೊಡ್ದು. ಪ್ರೀತಿ, ಕಮಾನ್, ನಿನಗೋಸ್ಕರನೇ ವೇಟ್ ಮಾಡ್ತಿದ್ದೀನಿ. ವಾಗ್ದೇವಿಗೆ ನಿಜ ಗೊತ್ತಾಗೋಯ್ತಾ? ವಾಣಿನ ಸರ್ಸು ಅಂತ ರಿವೀಲ್ ಆಯ್ತಾ? ಹೊರಗಡೆ ಹೋಗು ಅಂತ ಅವಳನ್ನ ಕಳಿಸಿದ್ಲ? ನೀವು ಊಹಿಸ್ಕೊಂಡಿರೋ ತರ ಯಾವುದು ನಡಿಲಿಲ್ಲ ಆಂಟಿ. ಮನೆಯವರೆಲ್ಲರೂ ಅವಳನ್ನ ಸೇಫ್ ಮಾಡಿದ್ರು. ಅಂಕಲ್ ನಿಮ್ಮನ್ನೇ ಬ್ಲೇಮ್ ಮಾಡಿದ್ರು. ಅದನ್ನೆಲ್ಲ ನೀವೇ ಪ್ಲಾನ್ ಮಾಡಿ ರಾಹುಲ್ನ ಅರೆಸ್ಟ್ ಮಾಡಿಸಿದಿರಾ ಅಂತ ಒಂದ್ ಕತೆ ಹೇಳಿದ್ರು. ನಾಳೆ ಆಂಟಿ ಕೊಡೋ ಪರ್ಫಾರ್ಮೆನ್ಸ್ ಸಮಯಕ್ಕೆ ರಾಹುಲ್ ಇರಬೇಕು ಅಂತ ಆಂಟಿ ಆರ್ಡರ್ ಮಾಡಿದ್ದಾರೆ. ಯಾರು ಇನ್ಫ್ಲೂಯೆನ್ಸ್ ಯೂಸ್ ಮಾಡಿದ್ರು ಸರಿ, ರಾಹುಲ್ನ ರಿಲೀಸ್ ಮಾಡಿಸಿ ತನ್ನ ಕಣ್ಣು ಮುಂದೆ ನಿಲ್ಲಿಸ್ಬೇಕು ಅಂತ ಎಲ್ರಿಗೂ ಹೇಳಿದ್ರು. ನೋ ನೋ ಪ್ರೀತಿ, ಹಾಗೆ ನಡಿಬಾರ್ದು. ಆ ವಾಗ್ದೇವಿ ಗೆಲ್ಲೋ ಸರಿಯಾದ ಸಮಯಕ್ಕೆ ಅವಳು ಮುಂದೆ ನಾನು ತಲೆ ತಗ್ಗಿಸ್ಕೊಂಡು ನಿಲ್ಲೋ ಹಾಗಾಗಬಾರ್ದು. ಆಂಟಿ, ಹೀಗ್ ಲೆಕ್ಕ ಮಾಡೋದಲ್ಲ. ಏನಾದ್ರೂ ಪಕ್ಕ ಪ್ಲಾನ್ ಅಂತ ಇದ್ರೆ ಹೇಳಿ, ಹಾಗೆ ಮಾಡೋಣ. ಇದೆ ಇದೆ, ಹೇಳಿ ಹೇಳಿ ಆಂಟಿ, ಹೇಳಿ. ಸೂಪರ್ ಆಂಟಿ, ಸೂಪರ್. ಕಾಂಪಿಟೇಷನ್ ಅಲ್ಲಿ ಈ ಸ್ಟೇಜ್ ಮೇಲೆ ಸ್ಪರ್ಧೆ ಮಾಡೋದು ಅಂದ್ರೆ ಎಲ್ರು ಗೆದ್ದ ಹಾಗೇನೆ. ಸೊ ಇಲ್ಲಿ ಬಂದಿರೋರೆಲ್ಲ ನನ್ನ ದೃಷ್ಟಿಲಿ ಗೆದ್ದ ಹಾಗೇನೆ. ಚಿಕ್ಕ ಚಿಕ್ಕ ತಪ್ಪುಗಳಿಂದ ಹಿಂದೆ ಬಿದ್ದಿದ್ದಾರೆ ಹೊರತು ಈ ಕಾಂಪಿಟೇಷನ್ ಅಲ್ಲಿ ಯಾರೂ ಸೋತಿಲ್ಲ. ಆದ್ರೆ ಫೈನಲ್ ಸೆಲೆಕ್ಟ್ ಆಗಿರೋ ಆ ಇಬ್ರು ಯಾರು ಅಂದ್ರೆ ನಟಕುಮಾರಿ ಅವರು ಮತ್ತು ವಾಗ್ದೇವಿ ಅವರು. Congrats, madam. Thank you. ನವ್ಯ,
ರಾಹುಲ್ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಅಣ್ಣ ಡ್ಯಾಡಿ ಏನಾದ್ರೂ ಫೋನ್ ಮಾಡಿದ್ರ? ಯಾ ಮೇಡಮ್, ಪೊಲೀಸ್ ಸ್ಟೇಷನ್ಗೆ ಹೋಗ್ತಿದೀವಿ ಅಂದ್ರು. ಅಣ್ಣನ ಡೈರೆಕ್ಟ್ ಆಗಿ ಅಲ್ಲಿಗೆ ಕರ್ಕೊಂಡು ಬರ್ತೀವಿ ಅಂತ ಹೇಳಿದ್ರು. ಮೇಡಮ್ ಪ್ಲೀಸ್, ನೀವೇನು ಟೆನ್ಷನ್ ಮಾಡ್ಕೊಳ್ತೇನೆ, ರಿಲ್ಯಾಕ್ಸ್ ಆಗಿರಿ ಮೇಡಮ್. ಅಮ್ಮೋರೆ, ರಾಹುಲ್ ಅವರಿಗೆ ನಿಮ್ ಗೆಲುವಿಂದ ಸ್ವಾಗತ ಮಾಡ್ಬೇಕೇ ಹೊರತು ನೀವೇ ಹೀಗೆ ಚಿಂತೆ ಮಾಡಿದ್ರೆ ಹೇಗೆ ಹೇಳಿ? ರಾಹುಲ್ ನೋಡ್ದಿರೋ ಗೆಲುವು ನನಗೆ ಬೇಡವಾಡಿ. ರಾಹುಲ್ ಬರ್ಬೇಕು, ಆಗ್ಲೇ ನಾನು ಸ್ಟೇಜ್ ಹತ್ತೋದು. ನಿನ್ಗೋಸ್ಕರನೇ ಬಂದೆ ರಾಹುಲ್. ನೋಡು, ನಾವೆಲ್ಲ ಇದೀವಲ್ಲ, ನಿನ್ಗೇನು ಆಗಲ್ಲ ಮಗನೆ, ನೀನೇನು ಬೇಜಾರು ಮಾಡ್ಕೋಬೇಡ. ನನ್ನ ಪ್ರಾಣ ಹೋದ್ರೂ ನಿನ್ಗೇನು ಆಗೋದಕ್ಕೆ ಬಿಡಲ್ಲ ರಾಹುಲ್. ನನ್ನ ಮಾತು ಕೇಳು. ಅಪ್ಪಾಜಿ, ನೀವೇನಿಲ್ಲಿ? ನನ್ನ ಮಗ ಅರೆಸ್ಟ್ ಆಗಿದ್ನ ನಿಮ್ಗೆ ಯಾರು ಹೇಳಿದ್ರು? ಇನ್ಯಾರೋ ನನ್ನ ಮೊಮ್ಮಗಳು. ನೆನ್ನೆ ರಾತ್ರಿ ಸರ್ಸು ಫೋನ್ ಮಾಡಿ ಇಲ್ಲ ಆಗಿದ್ದನ್ನೆಲ್ಲ ಹೇಳಿದ್ಲು. ವಾಗ್ದೇವಿಗೆ ಗೊತ್ತಾಗ್ದಿದ್ದ ಹಾಗೆ ರಾಹುಲ್ನ ಕರ್ಕೊಂಡು ಬರೋಣ ಅಂತ ಲಾಯರ್ನ ಕರ್ಕೊಂಡು ಬಂದಿದ್ದೀನಿ. ಮೇಡಮ್ಗೆ ನೀನ್ ಅರೆಸ್ಟ್ ಆಗಿರೋ ವಿಷಯ ಗೊತ್ತಾಗೋಗಿದೆ. ಅರೆಸ್ಟ್ ಅಂದ್ರೆ ಫೇಕ್ ಸರ್ಟಿಫಿಕೇಟ್ಸು, ಸರ್ಸು ಓದಕ್ ಬರ್ದಿರೋ ವಿಷಯ ಇದೆಲ್ಲಾನು ಮೇಡಮ್ಗೆ ಗೊತ್ತಾಗೋಗಿದ್ಯಾ? ಇಲ್ಲ ಮಗನೆ, ಅಂಥದ್ದೇನೂ ಇಲ್ಲ. ಅದೇನು ಗೊತ್ತಾಗ್ದಿರೋ ಹಾಗೆ ಇದೆಲ್ಲ ಆ ಶ್ಯಾಮಲ ಮಾಡಿರೋ ಪಿತೂರಿ ಅಂತ ನಿಮ್ಮ ಅಮ್ಮ ನಂಬಿದ್ದಾರೆ. ಡ್ಯಾಡ್, ಕೂಲ್ ಡ್ಯಾಡ್. ಆ ಶ್ಯಾಮ್ಲ ವಿಷಯನ ಬಿಟ್ಟಾಕಿ. ಆದ್ರೆ ನೀವಿಬ್ರು ಇಲ್ಲಿಗೆ ಯಾಕೆ ಬಂದ್ರಿ? ಅಲ್ಲಿ ಮೇಡಮ್ ಪರ್ಫಾರ್ಮೆನ್ಸ್ ಏನಾಯ್ತು ಡ್ಯಾಡ್? ಅಣ್ಣ, ಅಲ್ಲಿ ಮೇಡಮ್ ಫೈನಲ್ಸ್ ಅಲ್ಲಿ ವಿನ್ ಆದ್ರ ಹೇಳು ಅಣ್ಣ. ಇಲ್ಲ ರಾಹುಲ್, ಇನ್ನೊಂದು ಹಾಫ್ ಆನ್ ಅವರ್ ಅಲ್ಲಿ ಫೈನಲ್ ಸ್ಟಾರ್ಟ್ ಆಗುತ್ತೆ. ನೀನಿಲ್ಲ ಅಂದ್ರೆ ಮೇಡಮ್ ಪರ್ಫಾರ್ಮೆನ್ಸ್ ಮಾಡಲ್ಲ ಅಂತ ಕೋಪ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ಯಾವುದೇ ಪರಿಸ್ಥಿತಿಲೂ ನಿನ್ನ ನೋಡ್ಬೇಕು ಅಂತಿದ್ದಾರೆ. ಹೌದು ರಾಹುಲ್, ನಿನ್ನಮ್ಮ ತನ್ನ ಗೆಲುವನ್ನ ನೀನ್ ಕಣ್ಣಾರೆ ನೋಡ್ಬೇಕು ಅನ್ಕೋತಾ ಇದ್ದಾಳೆ. ಈಗಾಗ್ಲೇ ತಡಾಗ್ ಹೋಗಿದೆ, ಬಾ ಹೋಗೋಣ. ತೇಜ, ಕಾರ್ತಿಕಿ, ಬಾ ಮಗನೆ ಹೋಗೋಣ. ಡ್ಯಾಡ್, ಏನಾಯ್ತು ರಾಹುಲ್, ಏನಾಯ್ತು? ನನ್ನಿಂದ ಆಗಲ್ಲ ಡ್ಯಾಡ್. ನನಗೆ ತುಂಬಾನೇ ಭಯ ಆಗ್ತಾ ಇದೆ. ಡ್ಯಾಡ್, ನಾನು ಮೇಡಮ್ ಗೆಲುವನ್ನ ನೋಡೋದಲ್ಲ ಡ್ಯಾಡ್. ನಾನು ಸರ್ಸು ಮೇಡಮ್ ಮುಂದೆ ದೋಷಿಗಳಾಗಿ ನಿಲ್ಬೇಕಾಗಿ ಬರುತ್ತೆ. ಸರಸು ಮೇಲಿಟ್ಟಿರೋ ಪ್ರೀತಿ, ಅಭಿಮಾನ, ಕೋಪ ದ್ವೇಷವಾಗಿ ಬದಲಾಗೋ ಪರಿಸ್ಥಿತಿ ಬಂದಿದೆ ಡ್ಯಾಡ್. ನಾನು ಮೇಡಮ್ನ ಫೇಸ್ ಮಾಡಕ್ಕಾಗಲ್ಲ ಡ್ಯಾಡ್, ಫೇಸ್ ಮಾಡಕ್ಕಾಗಲ್ಲ. ಮೇಡಮ್ಗೆ ನನ್ನ ಮುಖನ ತೋರಿಸೋದಿಲ್ಲ. ರಾಹುಲ್, ನಿನಗೂ ಸರ್ಸುಗೂ ಧೈರ್ಯ ಹೇಳೋದಕ್ಕೆ ನಾವೆಲ್ಲರೂ ಇದ್ದೀವಿ. ನಮ್ಮ ನಂಬಿ ನಮ್ಮ ಜೊತೆ ಬಾರೋ. ಸರ್, ಜಸ್ಟ್ 3 hours ಮಾತ್ರನೇ ಪರ್ಮಿಷನ್ ಇರೋದು. ಆಮೇಲೆ ನಮ್ಮ ಕಾನ್ಸ್ಟೇಬಲ್ಸು ನಿಮಗನ್ನ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾರೆ. ಸರಿ ಸರ್, ನಿಮಗೆ ತೊಂದರೆ ಆಗದಿರೋ ಹಾಗೆ ನೀವು ಹೇಳಿದ ಸಮಯಕ್ಕೆ ಸರಿಯಾಗಿ ಕರ್ಕೊಂಡು ಬರ್ತೀವಿ. ಸರಿ ಸರ್. ಬಾರೋ ರಾಹುಲ್. ಕಾರ್ತಿಕಿ, ತೇಜ, ವಾಣಿ, ರಾಹುಲ್ ಇಲ್ಲಿ ಇನ್ನು ಯಾಕೆ ಬಂದಿಲ್ಲ ಅವನು? ನಿಜವಾಗ್ಲೂ ಇವ್ರು ಹೋಗಿದಾರಾ ಇಲ್ಲ ನನ್ನ ಹತ್ರ ನೀವೆಲ್ಲ ಸೇರಿ ಸುಳ್ಳು ಹೇಳ್ತಾ ಇದ್ದೀರಾ?
ಸುಳ್ಳು ಮಾತ್ರ ಹೇಳ್ಕೊಡ್ದು ನನ್ನ ಹತ್ರ ಸುಳ್ಳು ಹೇಳಿದ್ರೆ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು. ಅದನ್ನ ಪ್ರತ್ಯೇಕವಾಗಿ ಹೇಳ್ಬೇಕಾ ಆಂಟಿ? ಏನಂತೀಯ ವಾಣಿ? ಮ್ಯಾಮ್, ರಾಹುಲ್ ಅಣ್ಣ ಬರ್ತಿದ್ದಾನೆ. ಇನ್ನೊಂದು 10 ಮಿನಿಟ್ಸಲ್ಲಿ ಇಲ್ಲಿ ಇರ್ತಾನೆ ಮೇಡಮ್. ರಾಹುಲ್ ಬರ್ದೇನೆ ಪ್ರೋಗ್ರಾಮ್ ಹೇಗ್ ನಡೆಯುತ್ತೆ ಅನ್ಕೊಂಡಿದ್ದೆ. ಬರ್ತಿದ್ದಾನೆ ಆಂಟಿ, ನಂಗೂ ತುಂಬಾ ಖುಷಿ ಆಗ್ತಿದೆ. ಅಣ್ಣನ ಹೊರಗಡೆ ಕರ್ಕೊಂಡು ಬರಕ್ಕೆ ತಾತ ಬಂದಿದಾರಂತೆ ಮೇಡಮ್. ತಾತನ ಅವ್ರು ಯಾವಾಗ ಬಂದ್ರು? ಇಲ್ಲಿಗೆ ಬರ್ತಾ ಇದ್ದಾರಾ? ಇಲ್ಲ ಮೇಡಮ್, ಯಾವುದೋ ಅರ್ಜೆಂಟ್ ಕೆಲಸ ಇದೆ ಅಂತ ಫೋನ್ ಬಂದಿದ್ದಕ್ಕೆ ವಾಪಸ್ ಹೋದ್ರಂತೆ. ಓಹ್ ಹೌದಾ? ಆದರೂ ತಾತನಿಗೆ ಈ ವಿಷಯ ಹೇಗೆ ಗೊತ್ತಾಯ್ತು ನವ್ಯ? ಯಾಕೆ ಗೊತ್ತಾಗಲ್ಲಮ್ಮ? ತಾತ ಅಲ್ಲಿದ್ರು ಕೂಡ ಅವ್ರ ಯೋಚನೆಗಳೆಲ್ಲ ನಮ್ಮ ಬಗ್ಗೆನೆ, ನಮ್ಮ ಕ್ಷೇಮದ ಬಗ್ಗೆನೆ. ತಿಳ್ಕೊಳ್ಳೋದಕ್ಕೆ ಎಷ್ಟೊತ್ತು ಹೇಳಿ. ವೆಲ್ಕಮ್ ಟು ಗ್ರ್ಯಾಂಡ್ ಫಿನಾಲೆ. ಇವತ್ತಿನ ಫೈನಲ್ಸ್ ಅಲ್ಲಿ ಫಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಾ ಇರೋ ಅತ್ತೆ ಸೊಸೆ ನಟಕುಮಾರಿ ಮತ್ತೆ ಸುನಂದ ಅವರು. ಪ್ಲೀಸ್ ವೆಲ್ಕಮ್. ಎಕ್ಸಲೆಂಟ್ ಮೇಡಮ್. ಫಿನಾಲೆ ಪರ್ಫಾರ್ಮೆನ್ಸ್ಗೆ ಇದು ಒಂದು ಒಳ್ಳೆ ಸ್ಟಾರ್ಟ್ ಅನ್ಬಹುದು. ಆಲ್ ದ ಬೆಸ್ಟ್ ಟು ಬೋತ್ ಆಫ್ ಯು. ಈಗ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ನಿಮ್ ಜೊತೆ ನಾನ್ ಕೂಡ ತುಂಬಾ ಈಗರಾಗಿ ವೇಟ್ ಮಾಡ್ತಿರೋ ದ ಗ್ರೇಟ್ ವಾಗ್ದೇವಿ ಅವರು ಮತ್ತೆ ಅವ್ರ ಚಿಕ್ಕ ಸೊಸೆ ವಾಣಿ ಅವರು. ಯಾಕೆ ಮಗನೇ ಇಲ್ಲೇ ನಿಂತ್ಕೊಂಡ್ಬಿಟ್ಟೆ? ಒಂದು ನಿಮಿಷ ಡ್ಯಾಡ್. ಸರ್, ಇಫ್ ಯು ಡೋಂಟ್ ಮೈಂಡ್, ನೀವೆಲ್ಲರೂ ಇಲ್ಲೇ ಇರ್ತೀರಾ. ನಮ್ಮ ಮೇಡಮ್ ಪರ್ಫಾರ್ಮೆನ್ಸ್ ಮುಗೀತಿದ್ದ ಹಾಗೆ ನಾನೇ ನಿಮ್ಮ ಹತ್ರ ಬರ್ತೀನಿ. ಸರ್, ನಿಮ್ಮನ್ನು ನೋಡಿದ್ರೆ ನಮ್ಮ ಮೇಡಮ್ಗೆ ಡೌಟ್ ಬರುತ್ತೆ. ಅವರು ಬೇಜಾರು ಮಾಡ್ಕೋತಾರೆ ಸರ್. ಪ್ಲೀಸ್ ಸರ್. ಸರಿ ಸರ್, ನೀವು ಹೋಗಿ ಬನ್ನಿ. ರಾಹುಲ್, ಏನಪ್ಪ ರಾಹುಲ್ ಇದು? ನಿನ್ನನ್ನು ಯಾಕೆ ಅರೆಸ್ಟ್ ಮಾಡಿದ್ದಾರೆ? ಅಷ್ಟಕ್ಕೂ ಏನ್ ನಡೀತಿದ್ಯೋ? ಮೇಡಮ್, ಅದನ್ನೆಲ್ಲ ನಾನು ನಿಮಗೆ ಆಮೇಲೆ ಹೇಳ್ತೀನಿ ಮೇಡಮ್. ರಾಹುಲ್ ಅವರೇ, ನೀವು ಬರೋವರೆಗೂ ಅಮ್ಮವರು ನೃತ್ಯ ಮಾಡದೆ ನಿಮ್ಗೋಸ್ಕರ ಕಾಯ್ತಿದ್ರು. ಮೇಡಮ್, ನಿಮ್ಮ ಪರ್ಫಾರ್ಮೆನ್ಸ್ನ ನಾನು ಹೇಗೆ ಮಿಸ್ ಮಾಡ್ಕೋತೀನಿ ಮೇಡಮ್?
ಎಷ್ಟೋ ವರ್ಷದ ನಿಮ್ಮ ಡ್ರೀಮ್ನ ನೀವು ಸಾಧಿಸಬೇಕು ಮೇಡಮ್. ನೀವು ಖಂಡಿತವಾಗ್ಲೂ ಸಾಧಿಸ್ತೀರಾ, ಆ ನಂಬಿಕೆ ನನಗಿದೆ ಮೇಡಮ್. ಹೋಗೋಣ ಮೇಡಮ್. ಥ್ಯಾಂಕ್ ಯು. ಅಬ್ಬಬ್ಬಬ್ಬಬ್ಬ, ಏನ್ ಹೇಳ್ಬೇಕು ಈ ಪರ್ಫಾರ್ಮೆನ್ಸ್ಗೆ? ಇನ್ನೇನಾದ್ರೂ ಹೇಳಕ್ ಉಳ್ದಿದ್ಯಾ? ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಹೇಳಿ ಮೇಡಮ್, ಏನು ಬರಕ್ಕೆ ಹೇಳಿದ್ರಂತೆ? ವಿನ್ನರ್ ಯಾರು ಅಂತ ಡಿಸೈಡ್ ಆಯ್ತಾ? ವಾಗ್ದೇವಿ ಮೇಡಮ್ ಪರ್ಫಾರ್ಮೆನ್ಸ್ ನೋಡಿದ್ಮೇಲೆ ಬೇರೆ ಆಪ್ಷನ್ ಏನಿದೆ ಮೇಡಮ್? ಅದಕ್ಕೆ ಅನಾನಿಮಸ್ ಆಗಿ ವಾಗ್ದೇವಿ ಅವರನ್ನೇ ವಿನ್ನರ್ ಅಂತ ಅನೌನ್ಸ್ ಮಾಡ್ತಿದ್ದೀವಿ. ಯಾಕಿಷ್ಟು? ನಿಮ್ಮ ಪ್ರಕಟಣೆಯಲ್ಲಿರೋ ಹೆಸರು ಬದಲಾಗೋದಕ್ಕೆ. ವಿನ್ನರ್ ಆಗಿ ವಾಗ್ದೇವಿ ಹೆಸರು ಇಲ್ಲದೆ ಬೇರೆ ಹೆಸರು ಓದೋದಕ್ಕೆ. ಹಾಗೆ ಹೇಗಾಗತ್ತೆ ಮೇಡಮ್? ಎಲ್ಲರೂ ಸೇರಿ ತಗೊಂಡಿರೋ ನಿರ್ಧಾರ ಇದು. ಬದಲಾಯಿಸೋದು ಅಂದರೆ ತುಂಬ ಕಷ್ಟ, ಅಸಾಧ್ಯ ಕೂಡ.
ಮೊದಲು ಕೊಟ್ಟ 1 ಕೋಟಿ ನಿಮಗೆ. ಈ ಕೋಟಿ ನಿಮ್ಮ ಮಾತನ್ನ ಕೇಳ್ದಿರೋರ್ನ ಒಪ್ಸೋದಿಕ್ಕೆ. ಅವಾರ್ಡ್ ಪಡ್ಕೊಳ್ಳೋದಕ್ಕೋಸ್ಕರ ದುಡ್ಡು ಖರ್ಚು ಮಾಡೋ ತುಂಬ ಜನ ನೋಡಿದ್ದೀನಿ. ಆದರೆ ಒಬ್ರಿಗೆ ಬರ್ದಿರೋ ಮಾಡೋದಕ್ಕೆ ಕೋಟಿ ಖರ್ಚು ಮಾಡೋರನ್ನ ನಾನು ಇವತ್ತೇ ನೋಡ್ತಾ ಇರೋದು ಮೇಡಮ್. ಸರಿ, ಈ ಅವಾರ್ಡು ಆ ವಾಗ್ದೇವಿ ಕೈಗೆ ಸೇರಬಾರ್ದು. ಅವಳ ಕಾನ್ಫಿಡೆನ್ಸ್ 1 ಇಂಚ್ ಕೂಡ ಜಾಸ್ತಿ ಆಗಬಾರ್ದು. ಅದಕ್ಕೋಸ್ಕರ ಏನು ಬೇಕಾದರೂ ಮಾಡ್ತೀನಿ, ಎಷ್ಟು ದುಡ್ಡು ಬೇಕಾದರೂ ಖರ್ಚು ಮಾಡ್ತೀನಿ. ಅವಳ ಮೇಲೆ ಗೆಲ್ಲೋದಕ್ಕೋಸ್ಕರ ನನ್ನ ಪ್ರಾಣ ಬೇಕಾದರೂ ಅರ್ಪಿಸ್ತೀನಿ. ಅವಳ ಪ್ರಾಣನಾದರೂ ತೆಗಿತೀನಿ. ನೀವು ಮಾತ್ರ ಆ ವಾಗ್ದೇವಿ ಹೆಸರನ್ನ ಓದೋದಕ್ಕೆ ಅವಕಾಶ ಇಲ್ಲ. ಸರಿ ಮೇಡಮ್, ನಾನು ಇವಾಗಲೇ ಚೇಂಜ್ ಮಾಡ್ತೀನಿ. ವಾಗ್ದೇವಿ, ನಿನ್ನ ಗೆಲುವಿಗೆ ಚೆಕ್ ಇಟ್ಟಿದ್ದೀನಿ. ಅನ್ಕೋತಾ ಇದೀಯಾ ನೀನು ರಾಜ ಅಂತ? ನಾನೇ ರಾಜ. ಯಾಕೆಂದ್ರೆ ಈ ಆಟದಲ್ಲಿ ಗೆಲ್ಲಬೇಕಾಗಿರೋದು ನಾನೇ ಆಗಿರೋದಕ್ಕೆ. ನೋಡೋಣ. ನಾವೆಲ್ಲರೂ ತುಂಬಾ ದಿನಗಳಿಂದ ವೇಟ್ ಮಾಡ್ತಿರೋ ಮೊಮೆಂಟ್ ಬಂದೇ ಬಿಡ್ತು. ಈ ಪ್ರೆಸ್ಟಿಜಿಯಸ್ ಕಾಂಪಿಟೇಷನ್ ಅಲ್ಲಿ ವಿನ್ನರ್ನ ಅನೌನ್ಸ್ ಮಾಡಕ್ಕೆ ನಮ್ಮ ಜಡ್ಜ್ ಅವರು ಅಂಡ್ ಆರ್ಗನೈಸಿಂಗ್ ಟೀಮ್ ಎಲ್ಲರೂ ರೆಡಿ ಆಗಿದ್ದಾರೆ. ಮೆಜಾರಿಟಿ ವೋಟ್ ಬಂದಿರೋ ವಿನ್ನರ್ ಹೆಸರನ್ನ ಈಗ ಜಡ್ಜ್ ಅವರು ಅನೌನ್ಸ್ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ತಾಯಿ ಮಗಳು ಸೇರಿ ಯಾವ್ದಾದ್ರೂ ಕ್ಷೇತ್ರದಲ್ಲಿ ಗೆಲುವನ್ನು ಮುಟ್ಟೋದು ಮೊದಲು ಇರೋದನ್ನ ಇಷ್ಟು ದಿನ ನಾವೆಲ್ಲ ನೋಡಿದೀವಿ, ಕೇಳಿದೀವಿ. ಆದ್ರೆ ಅತ್ತೆ ಸೊಸೆ ಸೇರಿ ಪ್ರದರ್ಶನ ಕೊಡೋದು, ಪ್ರತಿಭೆ ತೋರಿಸೋದು ಇದೇ ಮೊದಲೇ ಸಲ. ವಾಗ್ದೇವಿಯವರು, ನಟಕುಮಾರಿಯವರು ಅವರವರ ಸೊಸೆಯಂದಿರ ಜೊತೆಗೆ ಸೇರಿ ಒಬ್ಬರಿಗಿಂತ ಒಬ್ಬರು ತಮ್ಮ ಪ್ರದರ್ಶನದಿಂದ ನಮ್ಮನ್ನ ಸಂತೋಷಪಡಿಸಿದ್ದಾರೆ, ನಮ್ಮೆಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ. ವಿಜೇತರನ್ನ ಪ್ರಕಟಿಸಬೇಕಾಗಿರೋದ್ರಿಂದ ಇಬ್ಬರಲ್ಲಿ ಯಾರೋ ಒಬ್ಬರ ಹೆಸರನ್ನ ಹೇಳಲೇಬೇಕು. ಆದ್ರೆ ಇಬ್ಬರಲ್ಲಿ ಯಾರು ಸೋತಿಲ್ಲ ಅನ್ನೋದೇ ನನ್ನ ಅನಿಸಿಕೆ. ಈಗ ಈ ಕಾಂಪಿಟೇಷನ್ ಅಲ್ಲಿ ಗೆದ್ದಿರೋದು ಯಾರು ಅಂತ ವಿಷಯಕ್ಕೆ ಬಂದ್ಬಿಡೋಣ. ಹೇಳ್ತಿದ್ದೀನಿ, ಅದ್ಯಾರು ಅಂದ್ರೆ ವಾಗ್ದೇವಿಯವರು. ಈ ವಾಗ್ದೇವಿ ಹೆಸರು ಹೇಗ್ ಬಂತು? ನಾನೇ ಅದನ್ನ ಮ್ಯಾನೇಜ್ ಮಾಡಿ ಬದಲಾಯಿಸಿದ್ದೆ ಅಲ್ವಾ? ನೋಡಿ ರಾಮಮೂರ್ತಿ ಅವರೇ, ಕಲೆನ ಕಲೆಯಾಗಿ ಪ್ರೋತ್ಸಾಹಿಸಬೇಕು. ಅದನ್ನ ಬಿಟ್ಟು ಇಷ್ಟು ಪವಿತ್ರವಾದ ಇವೆಂಟ್ ಅನ್ನು ಮಾಡಿ ನೀವು ತಪ್ಪುದಾರಿಲಿ ನಡಿಬಾರ್ದು. ಅರ್ಥ ಆಯ್ತಾ?
ಇವಾಗ ಸ್ಪರ್ಧೆಯಲ್ಲಿ ವಿಜೇತರಾಗಿರುವ ವಾಗ್ದೇವಿ ಅವರಿಗೆ ಮೊಮೆಂಟೋ ಪ್ರದಾನ ಮಾಡ್ತಾರೆ. ಮೊಮೆಂಟೋ ತಗೊಳ್ಳೋದಕ್ಕೆ ಮುಂಚೆ ನಾನೊಂದು ಮಾತು ಹೇಳಬೇಕು. ವೇದಿಕೆ ಮೇಲಿರೋ ಹಿರಿಯರಿಗೆ, ನಮ್ಮನ್ನ ಎನ್ಕರೇಜ್ ಮಾಡೋದಕ್ಕೆ ಅಂತ ಬಂದಿರೋ ದೊಡ್ಡ ಮನಸ್ಸಿರೋ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಜಡ್ಜ್ ಅವರು ಹೇಳ್ದ ಹಾಗೆ ಹೆಸರಿಗಷ್ಟೇ ನಾನು ವಿಜೇತೆ. ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡ ಪ್ರತಿಯೊಬ್ಬರು ಕೂಡ ಗೆದ್ದ ಹಾಗೇನೆ. ಎಲ್ಲರಿಗಿಂತನೂ ನಾನು ಒಂದೇ ಹೆಜ್ಜೆ ಮುಂದಿರೋದಕ್ಕೂ ಈ ಪ್ರೈಸ್ ನನಗೆ ಸಿಗೋದಕ್ಕೂ ಕಾರಣ ನನ್ನ ಕುಟುಂಬ. ಅದಕ್ಕಿಂತನೂ ಮುಖ್ಯವಾಗಿ ನನ್ನ ಚಿಕ್ಕ ಸೊಸೆ ವಾಣಿ. ನಾಟ್ಯದಲ್ಲಿ ನಿಪುಣತೆ ಅವಳಿಗಿಲ್ದೆ ಹೋದ್ರೂ ಕೂಡ ನನಗೋಸ್ಕರ ಅದನ್ನ ಕಲ್ತ್ಕೊಂಡ್ಲು. ನನ್ನನ್ನ ಗೆಲ್ಸೋದಕ್ಕೋಸ್ಕರನೇ ಕಷ್ಟಪಡ್ತಾ ಇದ್ದಾಳೆ. ಈ ವಿಜಯ ನನ್ನದೇ ಆದ್ರೂ ಕೂಡ ನನ್ನನ್ನ ಗೆಲ್ಲಿಸಿದ ನಿಜವಾದ ವಿಜೇತೆ ನನ್ನ ಸೊಸೆ ವಾಣಿನೇ. ವಾಣಿ ಮಾತ್ರನೇ. ಅದಕ್ಕೆ ನನಗೆ ನಡೆದ ಸತ್ಕಾರ, ಸನ್ಮಾನ ನನ್ನ ಕೈಯಾರೆ ಅವಳಿಗೆ ನಾನು ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೀನಿ. ವಿತ್ ಯುವರ್ ಪರ್ಮಿಷನ್ ಗುರುಗಳೇ. ವಾಗ್ದೇವಿಯವರೇ, ಪ್ರತ್ಯೇಕವಾಗಿ ಹೇಳ್ಬೇಕಾ? ಕರೀರಿ ನಿಮ್ ಸೊಸೆನ. ಥ್ಯಾಂಕ್ ಯು ಗುರುಗಳೇ. ವಾಣಿ ಬಾಮ್ಮ ಇಲ್ಲಿ. ರಾಹುಲ್ ಅವರೇ, ಇದೆಲ್ಲ ನನ್ಗೆ ಯಾಕಮ್ಮೋರೆ? ನಿನಗದು ಬೇಡದೆ ಹೋದ್ರೂ ನನಗದು ಬೇಕು ವಾಣಿ. ನನ್ನ ಸೊಸೆ ಟ್ಯಾಲೆಂಟ್ ಏನು ಅನ್ನೋದು ಎಲ್ಲರಿಗೂ ಗೊತ್ತಾಗಬೇಕು. ಅದಕ್ಕೆ ಬಾ ಬಾಮ್ಮ, ಬಾ ಕೂತ್ಕೋ. ಅಮ್ಮ ವಾಣಿ, ನಿನ್ನ ಕೈಯಿಂದ ನನಗೆ ಈ ಅವಾರ್ಡನ್ನು ಕೊಡುವ
ಸರ್ ಎಲ್ರಿ ಇದ್ದೀರಾ? ಇನ್ನೂ ಇಲ್ಲೇ ಇದೀವಿ ಸರ್. ಇನ್ನೂ ಎಷ್ಟೊತ್ತಲ್ಲೇ? 3 hours ಆಗೋಯ್ತಲ್ರಿ. ಕೋರ್ಟ್ ಹಿಯರಿಂಗ್ ಟೈಮು ಆಗೋಗ್ತಾ ಇದೆ. ಅವನ್ನ ಬೇಗಲ್ಲೇ ಕರ್ಕೊಂಬನ್ನಿ. ಹಾಂ ಓಕೆ ಸರ್. ನಿಮ್ಮ ಹ್ಯಾಪಿನೆಸ್ ಮಿಸ್ ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಬಂದೆ ಮೇಡಮ್. ಇದಕ್ಕಿಂತ ಹ್ಯಾಪಿಯೆಸ್ಟ್ ಮೂಮೆಂಟ್ ನನ್ನ ಲೈಫಲ್ಲಿ ಇರೋಕೆ ಸಾಧ್ಯ ಇಲ್ಲ ಮೇಡಮ್. ಯಾಕಿರಲ್ಲ ರಾಹುಲ್, ನಾವೆಲ್ಲರೂ ಸೇರಿ ಸಂತೋಷವಾಗಿದ್ರೆ ಪ್ರತಿದಿನನೂ ಅದು ಹಬ್ಬನೇ. ನಾಳೆ ಮನೇಲಿ ಪೂಜೆ ಇದೆ, ನೆನಪಿದೆ ತಾನೇ? ಮರಿಬೇಡಪ್ಪ. ಎಲ್ಲರಿಗಿಂತ ಚಂದವಾಗಿ ಆನಂದವಾಗಿ ಎಲ್ಲರೂ ಸೇರ್ಕೊಂಡು ಸಂಭ್ರಮಿಸೋಣ. ಸರ್, ಕೋರ್ಟಿಗೆ ಟೈಮ್ ಆಗ್ತಿದೆ ಅಂತ ಸಾಹೇಬ್ರು ಕಾಲ್ ಮಾಡಿದ್ರು. ಏನ್ ಕೋರ್ಟ್ ಅಂತ ಹೇಳ್ತಾ ಇದ್ದೀರಾ? ಬೇಲ್ ಮೇಲ್ ಬರ್ಲಿಲ್ವಾ? ಐ ಆಮ್ ಸಾರಿ ಮ್ಯಾಮ್. ನಿಮ್ಮನ್ನು ನೋಡೋದಕ್ಕೆ 3 ಗಂಟೆ ಪರ್ಮಿಷನ್ ಕೊಟ್ಟಿದ್ರು. ಪರ್ಮಿಷನ್, ಪನಿಷ್ಮೆಂಟ್ ಏನು ತೇಜ? ನಿಮ್ಮನ್ನ ಸ್ಟೇಷನ್ ಹೋಗಿ ರಾಹುಲ್ನ ಪರ್ಮನೆಂಟ್ ಆಗಿ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರೆ ಒಬ್ಬ ಪ್ರೇಕ್ಷಕನಾಗಿ ಮಾಡ್ತಿದ್ದೀರಾ? ಇದೇನಾ ನಾನು ಕೇಳಿದ್ದು? ಏನ್ ವಾಡಿ ಇದು? ನೋಡ್ ರಾಹುಲ್, ನೀನ್ ಎಲ್ಲಿಗೂ ಹೋಗುವಂತ ಅವಶ್ಯಕತೆ ಇಲ್ಲ. ಯಾವ ತಪ್ಪನ್ನು ಮಾಡ್ದಿರೋ ನೀನು ಶಿಕ್ಷೆ ಅನುಭವಿಸ್ಬೇಕು. ಯಾಕೆ? ಸರ್, ಏನ್ ಸರ್ ಇದು? ನೀವು ಬರಲ್ಲ ಅಂದ್ರೆ ತುಂಬಾ ದೊಡ್ಡ ಇಶ್ಯೂ ಆಗುತ್ತೆ. ಯಾವ ಇಶ್ಯೂನು ಆಗದೆ ಇರೋ ಹಾಗೆ ನಾನು ಅಡ್ಡ ನಿಂತ್ಕೊಳ್ತೀನಿ. ಹೋಗಿ ನಿಮ್ ಕೆಲಸ ನೋಡ್ಕೊ ಹೋಗಿ. ಮೀಡಿಯಾ ಗೊತ್ತಾಗಬಾರ್ದು ಅಂತ ನಾವು ಇಷ್ಟೆಲ್ಲ ಮಾಡ್ತಿದ್ರೆ ಏನ್ ಮೇಡಮ್ ನೀವು? ನಿಮ್ಮ ಹತ್ರ ಏನ್ ಮಾತು? ಸಾಹೇಬ್ರೆ ಕಾಲ್ ಮಾಡ್ತೀನಿ ರೀ. 1 ನಿಮಿಷ ಇರಿ. ವಾಗ್ದೇವಿ, ಇಲ್ಲಿ ಗಲಾಟೆ ಏನಕ್ಕೆ? ಇದೆಲ್ಲ ಶ್ಯಾಮಲ ಮಾಡಿದ ಕುತಂತ್ರ ಅಂದ್ರೆ ನಿಂಗೆ ಹೇಳಿದ್ನಲ್ಲ. ಅಂದ್ರೆ ಏನು? ನನ್ನ ಮಗನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ರೆ ಅದು ನೋಡ್ಕೊಂಡು ಸುಮ್ಮನೆ ಇರುವಂತೀರಾ? ಮ್ಯಾಮ್ ಪ್ಲೀಸ್, ನೀವು ಆವೇಶ ಪಡಬೇಡಿ. ನಾಳೆ ರಾಹುಲ್ ಯಾವ ತಪ್ಪು ಮಾಡಿಲ್ಲ ಅಂತ ಬಿಡಿಸ್ಕೊಂಬರೋ ಜವಾಬ್ದಾರಿ ನಮ್ದು. ಜಸ್ಟ್ ಇವತ್ತೊಂದಿನ ಮ್ಯಾಮ್. ಏನಾಗಿದೆ ವಾಣಿ ನಿನಗೆ? ನೀನ್ ಯಾಕೆ ಸೈಲೆಂಟ್ ಆಗಿ ನಿಂತ್ಕೊಂಡಿದ್ಯಾ? ಅವ್ರಿಗೆ ಬೇಡ ಅಂತ ಹೇಳು. ನಂಗೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲಮ್ಮ. ಒಳ್ಳೇದು ಯಾವುದೋ ಕೆಟ್ಟದ್ ಯಾವುದೋ, ಯಾವ್ದು ನೀತಿನೋ ಯಾವ್ದು ನ್ಯಾಯನೋ ನಂಗೆ ಅರ್ಥ ಆಗ್ತಿಲ್ಲಮ್ಮ. ಸರ್, ಟೈಮ್ ಆಗ್ತಿದೆ ಸರ್, ಹೋಗೋಣ ಬನ್ನಿ ಸರ್. ಮೇಡಮ್,
ಏನೂ ಆಗಲ್ಲ ಮೇಡಮ್. ನೀವೆಲ್ಲರೂ ಇರಬೇಕಾದ್ರೆ ನನಗೆ ಯಾವ ಪ್ರಾಬ್ಲಮ್ಮು ಬರೋದಿಲ್ಲ ಮೇಡಮ್. ಬನ್ನಿ ಸರ್. ಒಟ್ನಲ್ಲಿ ಇಲ್ಲೂ ಕೂಡ ನಂಬರ್ 1 ಅನ್ಸ್ಕೊಂಡಿದ್ಯಾ? ಸಾಕ್ ನಿಲ್ಸು. ನಿನ್ನ ಊಸರವಳ್ಳಿ ನಾಟಕನ ನಿನಗ್ ನನ್ನ ಮೇಲೆ ಕೋಪ ಇದ್ರೆ ಅದನ್ನ ನನ್ನ ಮೇಲೆ ತೋರ್ಸು. ನನ್ನ ಮಗನ್ ಯಾತಕ್ಕೆ ಸಿಕ್ಕಾಕಿಸ್ತಾ ಇದೀಯಾ? ನಾನ್ ಸಿಕ್ಕಾಕ್ಸೋದು ಅಂದ್ರೆ ಏನು? ಅಷ್ಟಕ್ಕೂ ಏನಾಗಿದೆ ಅಂತ ನಿನ್ಗೆ ಗೊತ್ತಿಲ್ವಾ? ಗೊತ್ತಿಲ್ಲ ಅಂದ್ರೆ ಕಟ್ಟುಕತನ ಹೇಳ್ತಾ ಇದೀಯಾ? ಅಂದ್ರೆ ಏನು? ಗೊತ್ತಿಲ್ದ್ರೂ ಹಾಗೆ ನಡ್ಸು ಅಂತಿದ್ದೀರಾ? ಸರಿ, ನಿಮ್ಮಿಷ್ಟ. ಸಾಕ್ ನಿಲ್ಸು. ಮಾಡೋದೆಲ್ಲ ಮಾಡಿ ಮಳ್ಳಿ ಹೋಗಿ ನಟ್ನೆ ಮಾಡ್ತೀಯಾ? ಸಾಕ್ ನಿಲ್ಸು. ನನ್ನ ಮಗನ ಯಾಕೆ ಅರೆಸ್ಟ್ ಮಾಡಿಸಿದ್ಯಾ? ಕಾರಣ ಏನು? ಸರಿ ವಾಗ್ದೇವಿ, ನಾನು ನಿನಗೆ ಎಷ್ಟೇ ಸಲ ಹೇಳಿದ್ರು ನಿಂಗೆ ಅರ್ಥ ಆಗ್ತಿಲ್ಲ ಅಲ್ವಾ? ಇವಾಗ ನಿಜ ಹೇಳ್ತೀನಿ, ಕೇಳಿಸ್ಕೊ. ನಿನ್ನ ಮಗನ ಅರೆಸ್ಟ್ಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಆ ವಿಷಯ ನೀನ್ ಹೇಳೋವರೆಗೂ ನನ್ಗೆ ಗೊತ್ತೇ ಇರ್ಲಿಲ್ಲ. ನಂಬಿದ್ರೆ ನಂಬು, ಇಲ್ಲಾಂದ್ರೆ ನಿನ್ನಿಷ್ಟ. ಅದನ್ ಬಿಟ್ಟು ನಿನಗೇನೋ ಕೇಡಾಗಿದೆ ಅಂತ ಹೀಗೆ ಪ್ರತಿ ಸಾರಿ ನನ್ ಮೇಲೆ ಆಪಾದನೆ ಮಾಡ್ಬೇಡ. ನಿಜನ ತಿಳ್ಕೊ. ತೇಜ,
ಮ್ಯಾಮ್, ಈ ಅರೆಸ್ಟ್ ಹಿಂದೆ ಶ್ಯಾಮಲ ಇದ್ರು ಸರಿ ಇಲ್ದೆ ಹೋದ್ರು ಸರಿ, ಕಾರಣ ಯಾರಾದ್ರೂ ಆಗ್ಲಿ ಏನಾದ್ರೂ ಆಗ್ಲಿ, ನಾಳೆ ನಮ್ಮನೇಲಿ ನಡೆಯೋ ಸಂಕ್ರಾಂತಿ ಹಬ್ಬಕ್ಕೆ ರಾಹುಲ್ ಮನೇಲಿ ಇರಬೇಕು.